ನಾನು ಅರುಣ್ ಭೂಪಾಲ್ ಮಾತಾಡ್ತಾ ಇದ್ದೀನಿ. ಸೊ ನಾವು ಇವತ್ತಿದ್ದೀವಿ ಕಮರ್ಚೇಡು ಗ್ರಾಮದಲ್ಲಿ, ಬಳ್ಳಾರಿಯ ಕಮರ್ಚೇಡು ಗ್ರಾಮದಲ್ಲಿ ಇರತಕ್ಕಂಥದ್ದು ಮೆಣಸಿನಕಾಯಿಯ ಏನು ವ್ಯವಸಾಯ ಮಾಡ್ತಕ್ಕಂಥ ಕೃಷಿಕರ ಜೊತೆಗೆ ನಾವು ಮಾತನಾಡಿದ್ವಿ, ಅವ್ರ ಜೊತೆ ಸಂವಾದವನ್ನು ಮಾಡಿದ್ವಿ. ಸೊ ಅದಾದ ನಂತರ ಇವಾಗ ನಮ್ಮ ಜೊತೆಗಿದ್ದಾರೆ ಎಸ್ ರವಿ ಅವರು. ಇವರು ಕೂಡ ಹಿರಿಯ ಮಣ್ಣು ವಿಜ್ಞಾನಿಗಳಾಗಿದ್ದಾರೆ ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರದ ಹಗರಿಯಲ್ಲಿ ತಮ್ಮದೇ ಆದಂಥ ಒಂದು ಏನು ಅನುಭವವನ್ನು ಹೊಂದಿರತಕ್ಕಂಥವ್ರು. ಸೊ ಬನ್ನಿ ಅವ್ರ ಜೊತೆ ಮಾತನಾಡೋಂಥ ಅವರು ಯಾವ ರೀತಿಯಾದಂಥ ಒಂದು ತಮ್ಮ ಅನುಭವವನ್ನು ನಮ್ಮ ಕೃಷಿಕರ ಜೊತೆಗೆ ಹಂಚ್ಕೋತಾರೆ ಅನ್ನೋದಕ್ಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಕಮರ್ಚೇಡು ಗ್ರಾಮದ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳು. ಸರ್, ಈಗ ನೀವು ಹಿರಿಯ ಮಣ್ಣಿನ ವಿಜ್ಞಾನಿಗಳಿದ್ದೀರಿ. ಸೊ ಪ್ರಾರಂಭವಾಗಿ ಯಾವುದೇ ನಾವು ಬೆಳೆ ಬೆಳಿಬೇಕಾದ್ರೂ ಮಣ್ಣು ಅನ್ನೋದು ಇಂಪಾರ್ಟೆಂಟ್. ಅದು ಯಾವುದೇ ರೀತಿ ಕಮರ್ಷಿಯಲ್ ಆಗಿರ್ಬೋದು, ನಾನ್ ಕಮರ್ಷಿಯಲ್ ಬೆಳೆ ಆಗಿರ್ಬೋದು. ಮೆಣಸಿನಕಾಯಿ ವ್ಯವಸಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಮೆಣಸಿನಕಾಯಿನ ಬೆಳಿಬೇಕಾದ್ರೆ ಒಂದು ಮಣ್ಣು ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ ಅಂತ ಒಂದು ಚರ್ಚೆ ಮಾಡೋದಕ್ಕಿಂತ ಮೊದಲು ಸೊ ತಮ್ಮ ಅನುಭವ ಹೇಗಿದೆ ಮತ್ತು ತಾವು ಯಾವ ರೀತಿ ಅಧ್ಯಯನ ಮಾಡಿದ್ರಿ, ಸೊ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರನ್ನ ನಮ್ಮ ವೀಕ್ಷಕರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಡಾಕ್ಟರ್ ರವಿ ಎಸ್ ಅಂತೇಳಿ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ಮಣ್ಣು ವಿಜ್ಞಾನಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ಕಳೆದ ಒಂದು 12 ವರ್ಷದಿಂದ. ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರೈತರಿಗೆ, ಅದರಲ್ಲೂ ಈ ಚಿಲ್ಲಿ ಬೆಳೀತಕ್ಕಂಥ ರೈತರಿಗೆ ಯಾವ ರೀತಿಯಾಗಿ ಚಿಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ತಾಂತ್ರಿಕ ಮಾಹಿತಿ ಆಗಿರ್ಬೋದು, ಮತ್ತೆ ಜೊತೆಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಅದ್ರ ಬಗ್ಗೆನೂ ಸಹ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜೊತೆಗೆ ಬೇರೆ ಬೇರೆ ನಮ್ಮ ಬೆಳೆಗಳಿಗೆ ಏನೇನು ಗೊಬ್ಬರಗಳನ್ನು ಕೊಡಬೇಕು ಅನ್ನೋದ್ರ ಮುಖಾಂತರ ಮಣ್ಣು ಆರೋಗ್ಯದ ಬಗ್ಗೆ ಮತ್ತು ಮಣ್ಣು ಪರೀಕ್ಷೆಯ ಬಗ್ಗೆ ನಾವು ನಮ್ಮ ಒಂದು ಕೇಂದ್ರದ ಮುಖಾಂತರ ರೈತರಿಗೆ ನಾವು ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ರೈಟ್, ವಿಶೇಷವಾಗಿ ಸರ್ ಈಗ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಮೆಣಸಿನಕಾಯಿ ಬೆಳೀತಕ್ಕಂಥ ಬೆಳೆಗಾರರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾವು ಯಾವುದೇ ಬೆಳೆಗಳನ್ನ ಬೆಳಿಬೇಕಾದ್ರೆ ಮಣ್ಣು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಆ ನಿಟ್ಟಿನಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳಿಬೇಕಾದ್ರೆ ಮಣ್ಣು ಎಷ್ಟು ಪ್ರಾಮುಖ್ಯತೆ ಗೊತ್ತಿದೆ. ರೈತರು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಅದ ನಂತರ ನಾವು ಮಣ್ಣಿನ ಅನುಗುಣವಾಗಿ ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಮಣ್ಣು ಪರೀಕ್ಷೆ ಆಧಾರದಲ್ಲಿ ಯಾವ ಬೆಳೆ ನಮ್ಮ ಜಮೀನಲ್ಲಿ ಚೆನ್ನಾಗಿ ಬರ್ತದೆ ಅಂತ ತಿಳ್ಕೊಬೇಕಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ನಿಮ್ಗೆಲ್ಲ ಗೊತ್ತಿದೆ ರೈತರು ಯಾಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ನಾವು ಚಿಲ್ಲಿನಲ್ಲಿ ಎಲ್ಲ ಹೈಬ್ರಿಡ್ಸ್ ಉಪಯೋಗಿಸ್ತಾ ಇದ್ವಿ, ಜೊತೆಗೆ ಹೆಚ್ಚು ರಾಸಾಯನಿಕ ಬಳಸ್ತಾ ಇದ್ವಿ. ಮತ್ತೆ ರೈತರು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿಗೆ ಬಳಸ್ತಾ ಇರೋದ್ರಿಂದ ಜೊತೆಗೆ ಕಡಿಮೆ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕ್ತಾ ಇದ್ವಿ ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಸೇರಿಸೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜಮೀನುಗಳಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಯ್ತು ಅಂದ್ರೆ ನಮಗೆ ಬೆಳೆಗಳಿಗೆ ಸಿಗ್ತಕ್ಕಂಥ ಪೋಷಕಾಂಶಗಳು ನಮ್ಮ ಜಮೀನಲ್ಲಿ ಎಷ್ಟಿದಾವೆ ಅಂತ ತಿಳ್ಕೊಳ್ಳೋಕ್ಕಾಗಿ ನಮ್ಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಸರ್ ರೈಟ್, ಈಗ ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಏನ್ ಮೆಥಡ್ ಏನಿದೆ ಅಂತ ಅದಕ್ಕೆ? ಸೊ ಈ ಮಣ್ಣು ಪರೀಕ್ಷೆ ಮಾತಾಡ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಮೆಥಡಾಲಜಿ ಇದೆ. ಏನಪ್ಪಾ ಅಂದ್ರೆ ರೈತರು ತಮ್ಮ ಹೊಲದ ಮಣ್ಣನ್ನ ಒಂದು 2 ಹೆಕ್ಟೇರ್ ಜಮೀನು ಅಂತ ಹೇಳ್ತೀವಿ, ಅಂದ್ರೆ ಸುಮಾರು 5 ಎಕರೆಯಿಂದ ಒಂದು ಮಣ್ಣನ್ನ ಒಂದು ಪರೀಕ್ಷೆ ಮಣ್ಣನ್ನ ಕಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ 1 ಎಕರೆಯಿಂದ ಸುಮಾರು 5 ಕಡೆ ಮಣ್ಣನ್ನ ಸಂಗ್ರಹ ಮಾಡಬೇಕು. ಸೊ ಇದರಿಂದ ಏನಾಗ್ತದೆ, ನಮ್ಗೆ ಒಂದು ಮಣ್ಣು ಮಾದರಿ ಸಂಗ್ರಹಿಸ್ಬೇಕಾದ್ರೆ ನಾವು 1 ಎಕರೆಯಿಂದ 4 ಮೂಲೆ ಮತ್ತು ಸೆಂಟ್ರ್ ಭಾಗದಿಂದ ಮಣ್ಣನ್ನ ತೆಗೆಸಿದ್ರೆ ಸೊ ಅದು ನಮ್ಮ ಹೊಲದ ಎಲ್ಲಾ ಜಾಗವನ್ನ ರೆಪ್ರೆಸೆಂಟ್ ಮಾಡ್ತದೆ. ಅದನ್ನ ಟೆಸ್ಟ್ ಮಾಡಿದಾಗ ನಮ್ಗೆ ನಮ್ಮ ಹೊಲದಲ್ಲಿ ಏನು ಪೋಷಕಾಂಶ ಇದೆ ಅಂತ ತಿಳಿಯಕ್ಕಾಗಿ ನಾವು ಈ ರೀತಿಯಾಗಿ ಮಣ್ಣನ್ನು ಮಾದರಿ ಸಂಗ್ರಹಿಸಬೇಕು. ಆ ಒಂದು ರಿಸಲ್ಟ್ ಪ್ರಕಾರನೇ ಬೆಳೆಗಳನ್ನು ಬೆಳಿಬೇಕು. ಹೌದು, ಯಾಕಂದ್ರೆ ಯಾವುದೇ ಮಣ್ಣನ್ನ ಟೆಸ್ಟ್ ಮಾಡಿದ್ಮೇಲೆ ನಮ್ಮ ಮೇನ್ ನಮ್ಮ ಜಮೀನಲ್ಲಿ ಯಾವ್ದು ಪೋಷಕಾಂಶಗಳಿದಾವೆ, ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ ತಿಳ್ಕೊಂಡಾಗ ನಮ್ಗೆ ಗೊಬ್ಬರ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಪ್ರತಿ ಸರಿ ಬೆಳಿಬೇಕಾದ್ರೂ ಟೆಸ್ಟ್ ಮಾಡ್ಲೇಬೇಕು. ಹೌದು, ಅಂದ್ರೆ ಈ ನೀರಾವರಿ ಪ್ರದೇಶದಲ್ಲಾದ್ರೆ ಪ್ರತಿ ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. ನಾವು ಕೃಷಿ ಜಮೀನಲ್ಲಾದ್ರೆ 3 ವರ್ಷಕ್ಕೊಮ್ಮೆ ಮಾಡಿಸ್ಕೋಬೇಕು. ಈಗ ಚಿಲ್ಲಿ ಬೆಳೆಗಾರರು ಪ್ರತಿ ವರ್ಷ ಮಾಡಿಸ್ಲೇಬೇಕು. ಪ್ರತಿ ವರ್ಷ ಮಾಡಲೇಬೇಕು. ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಗಾರರು ಮಾಡಿಸಲೇಬೇಕು. ಈಗ ಬಳ್ಳಾರಿಯಲ್ಲಿ ಈ ಪದ್ಧತಿನ ಯಾರಾದ್ರೂ ಬಳಸ್ತಿದಾರಾ ಅಂತ? ಸೊ ಇಲ್ಲಿ ಕೆಲವು ರೈತರು ಮಾಡ್ತಿದ್ರೆ, ಕೆಲವು ರೈತರು ಮಾಡ್ತಾ ಇಲ್ಲ. ಇನ್ನೂ ಹೆಚ್ಚಿನದಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಗೊಬ್ಬರ ಕೊಟ್ಟರೆ ಬಹಳ ಒಳ್ಳೇದು. ಯಾಕೆ ಒಂದು ಉದಾಹರಣೆ ಹೇಳ್ತೀನಿ. ಸೊ ನಮ್ಮ ಈ ಭಾಗದಲ್ಲಿ ನಮ್ಮ ರೆಕಮೆಂಡೇಶನ್ ಏನಿದೆ ಅಂದ್ರೆ 120 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ಕೊಡ್ಬೇಕು ಒಂದು ಎಕರೆಗೆ. ಅಂದ್ರೆ 2.5 ಎಕರೆ ಜಮೀನು ಇರ್ತಕ್ಕಂಥ 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು ಅಷ್ಟು ರೆಕಮೆಂಡೇಶನ್ ಇದೆ. ಬಟ್ ರೈತರು ಇದರ 4 ಪಟ್ಟು ಗೊಬ್ಬರ ಉಪಯೋಗಿಸ್ತಾರೆ. ಸೊ ಇದರಿಂದ ಏನಾಗ್ತದೆ, ಒಂದು ಬೆಳೆ ಚೆನ್ನಾಗಿ ಬರ್ತದೆ ಬಟ್ ಭೂಮಿಯಲ್ಲಿ ಪೋಷಕಾಂಶಗಳು ಕಡಿಮೆ ಆಗ್ತದೆ, ಮತ್ತೆ ಭೂಮಿನಲ್ಲಿ ಲವಣಾಂಶ ಜಾಸ್ತಿ ಆಗ್ತದೆ ಗೊಬ್ಬರಗಳನ್ನು ಹೆಚ್ಚು ಮಾಡೋದು. ಸೊ ಇದರಿಂದ ಏನಾಗ್ತದೆ, ಭೂಮಿ ವಿಷ ಆಗ್ತದೆ. ಸೊ ಸರಿಯಾಗಿ ಬೆಳೆ ಇಳುವರಿ ಬರಲ್ಲ, ಮತ್ತೆ ಅದರಿಂದ ಬೆಳೆ ಬಂದರೂ ಸಹ ಕೀಟಗಳು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ರೈತರು
ಈಗ ಬೆಳೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಗೊಬ್ಬರ ಕೊಡ್ಬೇಕು. ಎಕ್ಸಸ್ ಗೊಬ್ಬರ ಫರ್ಟಿಲೈಸರ್ ಅಪ್ಲೈ ಮಾಡಬಾರ್ದು. ಈಗಿನ ಸ್ಟೇಟಸ್, ಈಗಿನ ಸ್ಥಿತಿಗತಿ ನೋಡಿದ್ರೆ ಈಗಿನ ಮೆಣಸಿನಕಾಯಿ ಬೆಳೆಗಾರರು ಎಷ್ಟು ಸಲ ಗೊಬ್ಬರ ಏನು ಮೆಡಿಸಿನ್ಸ್ ಹಾಕ್ತಾರೆ, ಅದಕ್ಕೆ ಎಷ್ಟು ಸಲ ಫರ್ಟಿಲೈಸರ್ ಹಾಕ್ತಾರೆ ಅಂತ ಅನ್ಸುತ್ತೆ? ಸುಮಾರು ಇಲ್ಲಿನ ಭಾರತ ರೈತರು ನಮ್ಮ ಸರಿಯಾದ ಪ್ರಕಾರ ಒಂದು 6 ರಿಂದ 7 ಭಾಗ 6 ರಿಂದ 7 ಸಾರಿ 8 ಸಾರಿವರೆಗೂ ಒಂದು 6-7 ತಿಂಗಳಲ್ಲಿ ಮುಗಿಸ್ತಾ ಆಗ್ತದೆ. ಫರ್ಟಿಲೈಸರ್ ಗೊಬ್ಬರನೇ ಆಗ್ತಿರೋದು. ಇದು DAP, MOP, ಯೂರಿಯಾ ಕಾಂಪ್ಲೆಕ್ಸ್ ಈ ತರ ಒಂದು 6 ರಿಂದ 8 ಬಾರಿ ಗೊಬ್ಬರವನ್ನ ಚಿಲ್ಲಿ ಬೆಳೆಗೆ ಉಪಯೋಗಿಸ್ತಾರೆ. ಅಂದ್ರೆ ನಮ್ಮ ಏನ್ ಯೂನಿವರ್ಸಿಟಿ ರೆಕಮೆಂಡೇಶನ್ ಇದೆ ಅದಕ್ಕಿಂತ ಜಾಸ್ತಿ 3-4 ಪಟ್ಟು ಉಪಯೋಗಿಸ್ತಾರೆ. ಸೊ ಈಗ ಇವು ಬೆಳೆಗಾರರು ಈ ರೀತಿ ಕೆಮಿಕಲ್ಗಳನ್ನ ಮತ್ತೆ ಬಳಸಿದ್ರಲ್ಲ ಏನು ಪರಿಣಾಮ ಆಗಬಹುದು? ಆಮೇಲೆ ಈಗ ಬಳ್ಳಾರಿಯ ಸ್ಥಿತಿ ಇದು ಯಾವ ರೀತಿ ಪರಿಣಾಮ ಬೀರಿದೆ ಅಂತ ಅನ್ಸುತ್ತೆ ನಿಮಗೆ? ಸೊ ಈಗ ಬಳ್ಳಾರಿ ಜಿಲ್ಲೆನಲ್ಲಿ ಚಿಲ್ಲಿ ಬೆಳೀತಕ್ಕಂತ ಏರಿಯಾ ಆಗಿರ್ಬೋದು, ಭತ್ತ ಬೆಳೀತಕ್ಕಂತ ಏರಿಯಾ ಆಗಿರ್ಬೋದು, ಈಗ ಆಲ್ರೆಡಿ ಭೂಮಿ ಸೌಳು ಬಣ್ಣಿಗೆ ಬಂದಿದೆ. ಸೌಳು ಆಗಿದೆ ಅಂದ್ರೆ ಸೆಲಿನಿಟಿ ಆಗಿದೆ, ಕೆಲವು ಕಡೆ ಆಲ್ಕಲಿನಿಟಿ ಬಂದಿದೆ, ಜವಳಿ ಬಣ್ಣ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ನಾವು ಎಕ್ಸಸ್ ಫರ್ಟಿಲೈಸರ್ ಉಪಯೋಗಿಸೋದ್ರಿಂದ ಮತ್ತೆ ನೀರನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ವಿ. ಗೊಬ್ಬರ ಜೊತೆ ನೀರು ಅದೇ ರೀತಿ ಹೆಚ್ಚಿನ ಬಳಕೆ ಬಂದರೂ ಸಹ ನಮ್ಮ ಭೂಮಿ ಆರೋಗ್ಯ ಕೆಟ್ಟೋಗಿದೆ. ಸೊ ಅದಕ್ಕೆ ರೈತರು ನಮ್ಮ ಒಂದು ಮಣ್ಣು ವಿಜ್ಞಾನಿಯಾಗಿ ಮತ್ತು ನಾನು ಈ ಭಾಗದಲ್ಲಿ ಎಲ್ಲ ನೋಡಿದ ಪ್ರಕಾರ ದಯಮಾಡಿ ರೈತರು ಆದಷ್ಟು ಗೊಬ್ಬರಗಳನ್ನ ಕಡಿಮೆ ಹಾಕ್ಬೇಕು. ಸೊ ಅದು ಎಷ್ಟು ಅಂದ್ರೆ ನಮ್ಮ ರೆಕಮೆಂಡೇಶನ್ ಎಷ್ಟಿದೆ ಅಷ್ಟು ಹಾಕ್ಬೇಕು. ಅದ್ರ ಬದಲು ಜಾಸ್ತಿ ಹಾಕಿದ್ರೆ ಇಳುವರಿ ಅಂತೂ ಅಷ್ಟೇ ಬರ್ತದೆ. ನೀವು ಕಡಿಮೆ ಗೊಬ್ಬರ ಹಾಕಿದ್ರು ಅಷ್ಟೇ ಇಳುವರಿ ಬರ್ತದೆ, ಹೆಚ್ಚಿಗೆ ಗೊಬ್ಬರ ಹಾಕಿದ್ರು ಅಷ್ಟೇ ಬರ್ತದೆ. ಸೊ ಅದರಿಂದ ಅನಾವಶ್ಯಕವಾಗಿ ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಅದರ ಪರ್ಯಾಯವಾಗಿ ನಾವು ಈ ಒಂದು ಬಯೋ ಫರ್ಟಿಲೈಸರ್ ಗೊಬ್ಬರಗಳಿದಾವೆ, ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಫಾಸ್ಫರಸ್ ಸಾಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಈ ಒಂದು 2 ಗೊಬ್ಬರಗಳನ್ನ ಸಗಣಿ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ನಾವು ಬೆಳೆಗಳಿಗೆ ಕೊಟ್ರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಆರೋಗ್ಯ ವೃದ್ಧಿ ಆಗ್ತದೆ, ಸಾವಯವ ಅಂಶ ಹೆಚ್ಚಾಗ್ತದೆ, ಮತ್ತೆ ಪೋಷಕಾಂಶಗಳು ಬೆಳೆಗೆ ಸರಿಯಾಗಿ ಸಿಗ್ತದೆ. ಸೊ ಈ ಪೋಷಕಾಂಶಗಳು ಸಿಗೋದ್ರಿಂದ ಏನಾಗ್ತದೆ, ನಮ್ಗೆ ಈ ರಾಸಾಯನಿಕವನ್ನ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು, ಮತ್ತೆ ಬೆಳೆ ಚೆನ್ನಾಗಿ ಇಳುವರಿ ಬರುತ್ತೆ, ಆರೋಗ್ಯವಾಗಿರುತ್ತೆ. ನಿಮ್ಮ ಪ್ರಕಾರ ಇದೇ ಪದ್ಧತಿಯನ್ನು ಇವರು ಬೆಳೆಸ್ಕೊಂಡ್ರೆ ಅಂದ್ರೆ ಹೆವಿ ಕೆಮಿಕಲ್ಗಳನ್ನ ಹಾಕೋದ್ರ ಆಯ್ತು, ಒಂದು ಕಾಂಪಿಟೇಷನ್ ನಾವು ಬೆಳಿತೀವಿ ಅಂತ ಹೋದಂಗೆಲ್ಲ ಒಂದು 10 ವರ್ಷ ಆದ್ಮೇಲೆ ಹೆಂಗಿರ್ಬೋದು ಬಳ್ಳಾರಿಯ ಮೆಣಸಿನಕಾಯಿ ಬೆಳೆಗಾರರ ಆ ಭೂಮಿಯ ಪರಿಸ್ಥಿತಿ ಹೆಂಗಿರ್ಬೋದು ಅಂತ ಅನ್ಸುತ್ತೆ ಆಫ್ಟರ್ 10 years? ಸೊ ಇನ್ನು ಇದೇ ತರ ಹೋಯ್ತು ಅಂದ್ರೆ ನಮ್ಮ ಬಳ್ಳಾರಿ ಜಮೀನುಗಳು ಪೂರ್ತಿಯಾಗಿ ಸೌಳಾಗೋದಂತೂ 100% ಗ್ಯಾರಂಟಿ. ಸೌಳಾಗ್ತದೆ, ಮತ್ತೆ ಇಳುವರಿ ತುಂಬಾ ಕಡಿಮೆ ಆಗ್ತದೆ, ಮಣ್ಣಿನ ಆರೋಗ್ಯ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತದೆ, ಏನು ಬೆಳೆಯಕ್ಕಾಗಲ್ಲ, ಏನು ಬರೋದಿಲ್ಲ. ಈಗ ಆಲ್ರೆಡಿ ಸಿರುಗುಪ್ಪ ಭಾಗದಲ್ಲಿ ಕೆಲವು ಏರಿಯಾದಲ್ಲಿ ರಾಸಾಯನಿಕ ಬಳಸಿ ಅಲ್ಲಿ ಏನು ಬೆಳೀತಾ ಇಲ್ಲ. ಅವರೆಲ್ಲ ಏನಾಗ್ತದೆ, ಈಗ ಕೃಷಿ ಹೊಂಡಗಳು ಮಾಡ್ಕೊಂಡು ಮೀನು ಸಾಕಾಣಿಕೆ ಮಾಡ್ತದೆ. ಸೊ ಮೀನು ಸಾಕಾಣಿಕೆ ಒಂದು ರೀತಿ ಲಾಭ ಇದ್ರು ಕೆಲವು ರೀತಿ ಸಮಸ್ಯೆನೂ ಇದೆ. ಸೊ ಅದೇ ತರ ಈ ಎಲ್ಲಾ ಭಾಗಗಳು ಆಗಬಾರ್ದು ಅಂತ ಹೇಳ್ಬೇಕಂದ್ರೆ ನಾವು ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಬಳಸಿ ಈ ಸಾವಯವ ಗೊಬ್ಬರಗಳನ್ನ ಹೆಚ್ಚು ನಾವು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಮ್ಮ ಭಾವನೆ. ಬಹಳ ಅದ್ಭುತವಾದ ಮಾತು ಹೇಳಿದ್ರೆ ಸರ್. ನಿಜವಾಗ್ಲೂ ಯಾಕಂದ್ರೆ ಕೃಷಿ ಮಾಡೋದನ್ನ ಬಿಟ್ಟು ಮಾಡ್ಕೊಂಡು ಬದುಕ್ತಾ ಇದಾರೆ ಅಂತಂದ್ರೆ ಇದು ನೆಕ್ಸ್ಟ್ ಈಗ ಲೇಔಟ್ಗಳು ಮಾಡಿ ಬದುಕಬೇಕಾಗತ್ತೆ. ಹೌದು, ಈಗ ಮತ್ತೆ ನೀವು ಭೂಮಿ ಬೆಳೆಯಲಿಲ್ಲ ಅಂದ್ರೆ ಲೇಔಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ದಯಮಾಡಿ ರೈತರು ರಾಸಾಯನಿಕವನ್ನ ಕಡಿಮೆ ಮಾಡಿ ಈ ಸಾವಯವ ಗೊಬ್ಬರಗಳನ್ನು ಮತ್ತು ಜೈವಿಕ ಗೊಬ್ಬರಗಳನ್ನು 2 ಮಿಶ್ರಣ ಮಾಡಿ ಸಾವಯವ ಜೊತೆಗೆ ಹಾಕಿದ್ರಿಂದ ನಮ್ಗೆ ಜಮೀನು ಚೆನ್ನಾಗಿರ್ತದೆ, ಭೂಮಿ ಫಲವತ್ತಾಗಿರ್ತದೆ, ಸೊ ಇಳುವರಿನೂ ಚೆನ್ನಾಗಿ ಬರ್ತದೆ, ರೋಗ ಕೀಟ ಬಾಧೆ ಕಡಿಮೆ ಆಗ್ತದೆ. ಸೊ ಅವಾಗ ನಮ್ಗೆ ಮಾರ್ಕೆಟ್ ಅಲ್ಲೂ ಸಹ ಬೆಲೆ ಹೆಚ್ಚು ಸಿಗ್ತದೆ. ಸೊ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ರೈಟ್, ಈಗ ನಾವೊಂದು ಅದು IPM ಮೆಥಡ್ ಮಾಡಿದ್ರೆ ಬೆಳವಣಿಗೆ ಅಂದ್ರೆ ಈ ರೀತಿ ಕೆಮಿಕಲ್ಸ್ಗಳನ್ನ ಕಡಿಮೆ ಬಳಸ್ಕೋಬಹುದು, ಫರ್ಟಿಲೈಸರ್ಗಳನ್ನ ಕಡಿಮೆ ಬಳಸ್ಕೋಬಹುದು ಅಂತೇಳಿ ನಮ್ದೊಂದು ಚರ್ಚೆ ಇದೆ. ನೀವು ಇದನ್ನ ಒಪ್ಪುತ್ತೀರಾ? ಇಲ್ಲ, ಇದು ಕರೆಕ್ಟ್ 100%. ಈಗ ನಾವು ರೈತರಿಗೆ ನಮ್ಮ ವಿಶ್ವವಿದ್ಯಾಲಯಗಳಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೇಳ್ತಕ್ಕಂಥದ್ದಂದ್ರೆ IPM ಟೆಕ್ನಾಲಜಿನೇ ನಾವು ರೈತರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ಯಾಕಪ್ಪ ಅಂದ್ರೆ ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿ ಅಂತ ಹೇಳ್ತೀವಿ, ನಂತರ ನಾವು ಸಾವಯವ ಗೊಬ್ಬರಗಳನ್ನ ಬಳಸಿ ಅಂತ ಹೇಳ್ತೀವಿ, ಆಮೇಲೆ ಕ್ರಾಪ್ ರೊಟೇಷನ್ ಮಾಡಿ ಅಂತ ಹೇಳ್ತೀವಿ, ನಂತರ ನಾವು ಅದು ಬೀಜೋಪಚಾರ ಮಾಡಿ ಭೂಮಿಗೆ ಹಾಕಿ ಅಂತ ಹೇಳ್ತೀವಿ, ನಂತರ ನಮಗೆ ಈ ಜೈವಿಕ ರೂಪದಲ್ಲಿ ಉಪಯೋಗಿಸ್ತಕ್ಕಂಥ ನೀಮ್ ಆಯಿಲ್ ಅನ್ನ ಉಪಯೋಗಿಸ್ಕೊಂಡು ಮತ್ತೆ ಬೇವಿನ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಈ ತರದವನ್ನ ನಾವು ಒಳಕೊಂಡು ನಾವು ರೋಗ ಮತ್ತು ಕೀಟಗಳನ್ನ ಕಡಿಮೆ ಮಾಡ್ಕೊಂಡು ಮಾಡಿ ಅಂತ ಈ ಒಂದು ಮೆಥಡಾಲಜಿನ, ಆಮೇಲೆ ಬೆಳೆಯ ಸುತ್ತ ನಾವು ಪಾಳಯಸ್ ಅವರು ಹೇಳೋ ಮುಂದ್ಗಡೆ ನಾವು ಟ್ರ್ಯಾಪ್ ಕ್ರಾಪ್ ಅಂತೇಳಿ ನಾವು ಮೆಕ್ಕೆಜೋಳನ್ನು ತೊಗರಿನ ಮಾಡೋದ್ರಿಂದ ರೋಗ ಮತ್ತು ಕೀಟಗಳನ್ನು ತಡೆಯಬಹುದು. ಸೊ ಈ ರೀತಿ ಈ ಸಮಗ್ರವಾದ IPM ಕೃಷಿ ಮಾಡೋದ್ರಿಂದ ನಮ್ಗೆ ಬಹಳ ಲಾಭ ಇದೆ. ಮತ್ತೆ ಒಳ್ಳೆ ಪೆಸ್ಟಿಸೈಡ್ ರೆಸಿಡ್ಯೂ
ಚಿಲ್ಲಿನಲ್ಲಿ ಅನ್ನೋದು ಕಡಿಮೆ ಆಗ್ತದೆ, ರೇಟ್ ಚೆನ್ನಾಗಿ ಸಿಗ್ತದೆ ರೈತರಿಗೆ. ಸೊ ಈಗ ಎಲ್ಲರೂ ಮೆಣಸಿಗೆ ಬೆಳೆ ಬಿಟ್ಟು ಹಂಗಾಗಿ ನಮ್ಮ ರೇಟ್ ಕಡಿಮೆ ಆಗಿದೆ ಅಂತ ಅನ್ಕೊಂಡಿದ್ದಾರೆ. ಸೊ ಓಕೆ, ಅದೇ ರೀತಿ ಅಂತ ಇವರು ಈ ರೀತಿ ಮೆಣಸಿನಕಾಯಿ ರೇಟ್ ಜಾಸ್ತಿ ಆಗೋದಕ್ಕೆ ಮೆಣಸಿನಕಾಯಿ ಬೆಳೆನ ಜಾಸ್ತಿ ಬೆಳೆಸ್ತಾ ಇದ್ದೀವಿ, ಹಾಗಾಗಿ ರೇಟ್ ಕಡಿಮೆ ಆಗಿಬಿಟ್ಟಿದೆ. ಈ ರೇಟ್ ಕಡಿಮೆ ಆಗೋದಕ್ಕೋಸ್ಕರ ಅವ್ರೇನು ಮಾಡ್ಬಿಟ್ಟಿದ್ದಾರೆ, ಸುಮಾರು ನಮ್ಮ ಗುಳ್ಳೆಂದಲ್ಲಿ ಭಾಗದಲ್ಲಿ ತೊಗೊಂಡ್ರೆ ಸುಮಾರು 90% ರೈತರು ಮೆಣಸಿನಕಾಯಿ ಬೆಳೆದನ್ನೇ ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಭಾಗದಲ್ಲಿ ಮೊನ್ನೆ ಶಾನಾಸ್ಪುರದಲ್ಲಿ ಹೋದ್ರೆ 50% ಜನರು ಮೆಣಸಿನಕಾಯಿ ಬೆಳೆದನ್ನು ಬಿಟ್ಬಿಟ್ಟಿದ್ದಾರೆ. ಈಗ ಈಗಿನ ಬೆಳೆಗಾರರು ಏನು ಮಾಡ್ಬಿಟ್ಟಿದ್ದಾರೆ, ರೈತರು ಈಗ ಮೆಣಸಿನಕಾಯಿಂದ ನಮ್ಗೆ ಯಾವುದೇ ಲಾಭ ಆಗ್ತಾ ಇಲ್ಲ ಅಂತೇಳಿ ಮೆಣಸಿನಕಾಯಿ ಬೆಳೆಯೋದನ್ನ ಪದ್ಧತಿನೇ ಬಿಟ್ಬಿಡ್ತಿದ್ದಾರೆ. ಹೀಗಾಗಿ ಅವರಿಗೆ ಯಾವುದೇ ಆಗಲಿ ಬೆಳೆನ ನಿಲ್ಲಿಸಬಾರ್ದು. ನಾವು ಯಾವುದೇ ಬೆಳೆ ಆಗಲಿ ರೇಟ್ ಒಂದು ವರ್ಷ ಕಡಿಮೆ ಆಯ್ತಂದ್ರೆ ಮುಂದಿನ ವರ್ಷನೂ ಬಂದೇ ಬರ್ತದೆ. ಬಟ್ ಬೆಳೆಯನ್ನ ಮೆಕ್ಕೆ ಅಥವಾ ನಾವು ಚಿಲ್ಲಿ ಬೆಳೆನ ನಿಲ್ಲಿಸಬಾರ್ದು. ಸೊ ಅದಕ್ಕೆ ಪರ್ಯಾಯವಾಗಿ ನಮ್ಗೆ ಸಾಕಷ್ಟು ಮಾರ್ಗಗಳಿದಾವೆ. ಯಾಕಪ್ಪ ಅಂದ್ರೆ ರೇಟ್ ಒಂದೇ ಅಂತಿಲ್ಲ, ನಮ್ಗೆ ಈ ಆಟೋಮೆಟಿಕ್ ಪೆಸ್ಟಿಸೈಡ್ಸ್ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ಎಕ್ಸಸ್ ಬಳಕೆ ಮಾಡೋದನ್ನ ಕಡಿಮೆ ಮಾಡಿದ್ರೆ 100% ಬರ್ತದೆ, ರೇಟ್ ಬಂದೇ ಬರ್ತದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಥವಾ ತಗೊಳ್ಳೋದಿಲ್ಲ, ಆ ಚಿಲ್ಲಿನ ಟೆಸ್ಟ್ ಮಾಡಿದಾಗ ನಮ್ಗೆ ಕೆಮಿಕಲ್ ರೆಸಿಡ್ಯೂ, ಪೆಸ್ಟಿಸೈಡ್ ರೆಸಿಡ್ಯೂ ಅದರಲ್ಲಿ ಬಂದಾಗ ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಅದು ಕಡಿಮೆ ಆಯ್ತು ಅಂದ್ರೆ 100% ತಗೊಳ್ತಾರೆ. ಸೊ ಅದರಿಂದ ನಮಗೆ ತೊಂದರೆ ಆಗಿದೆ ವಿನಃ ಬೆಳೆಗಾಗ್ಲಿ ಅಥವಾ ಇಳುವರಿ ಮೇಲೆ ಯಾವುದೇ ರೀತಿ ರೇಟ್ ಕಡಿಮೆ ಆಗಿಲ್ಲ, ಅಥವಾ ಎಲ್ಲ ರೈತರು ಬೆಳಿತಾರೆ ಅನ್ನೋ ಉದ್ದೇಶದಲ್ಲಿ ರೇಟ್ ಕಡಿಮೆ ಆಗಿಲ್ಲ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೆಸ್ಟಿಸೈಡ್ ರೆಸಿಡ್ಯೂ ಕಂಟೆಂಟ್ ಜಾಸ್ತಿ ಇರೋದ್ರಿಂದಲೇ ರಿಜೆಕ್ಟ್ ಆಗಿರೋದ್ರಿಂದ ಹೋಗ್ತದೆ. ಸೊ ಅದಕ್ಕೆ ದಯಮಾಡಿ ರೈತರು IPM ಅಳವಡಿಸ್ಕೊಂಡು ಬೆಳೆದ್ರೆ 100% ನಮಗೆ ಮಾರ್ಕೆಟ್ ಅಲ್ಲಿ ಬೆಲೆ ಸಿಗ್ತದೆ. ಇದನ್ನ ನಾವು ಮುಂದೆ ಹೆಂಗೆ ಒಂದು 3 ವರ್ಷದ ಕೆಳಗೆ ಒಳ್ಳೆ ರೇಟ್ ಸಿಕ್ಕಿತ್ತು, ಆ ದಿನಗಳು ಬಂದೇ ಬರ್ತವೆ ಮುಂದಿನ ದಿನಗಳಲ್ಲಿ. ಸೊ ದಯಮಾಡಿ ರೈತರು ಸಮಗ್ರ ಒಂದು ಪೀಡೆ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿಕೊಂಡು ಇಂಟಿಗ್ರೇಟೆಡ್ ಅಲ್ಲಿ IPM ಪೆಸ್ಟ್ ನ ಮ್ಯಾನೇಜ್ ಮಾಡಿದ್ರೆ ಒಳ್ಳೇದಂತ ಹೇಳಿ ನಮ್ಮ ಭಾವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈತ ಬಾಂಧವರಿಗೆ ಧನ್ಯವಾದಗಳು. ಎಸ್ ರವಿ ಸರ್, ಹಿರಿಯ ಮಣ್ಣು ವಿಜ್ಞಾನಿಗಳು ನಮ್ಮ ಜೊತೆಗೆ ಬಹಳ ಅತ್ಯಂತ ಅರ್ಥಗರ್ಭಿತವಾಗಿ ಮಾತಾಡಿದ್ರು. ಯಾಕಂತಂದ್ರೆ ಅವ್ರು ಹೇಳೋ ರೀತಿ ನೋಡಿದ್ರೆ ನಮ್ಮ ಬಳ್ಳಾರಿಯ ಮಣ್ಣಾಗಿರ್ಬೋದು, ಸಿರುಗುಪ್ಪ ಕಡೆ ಆಗಿರ್ಬೋದು, ಈ ಎಲ್ಲ ಮಣ್ಣು ಅತಿಯಾಗಿ ನಾವು ಕೆಮಿಕಲ್ನ ಬಳಸೋದ್ರಿಂದ ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೇವೆ ಅಂತೇಳಿ ಬಹಳ ಆತಂಕದಿಂದ, ಬಹಳ ಜವಾಬ್ದಾರಿಯಿಂದ ಮಾತನಾಡಿ ತಮ್ಮ ಕಳಕಳಿಯನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು. ಅದೇ ನಿಟ್ಟಿನಲ್ಲಿ ಮತ್ತೊಬ್ಬ ವಿಶೇಷ ತಜ್ಞರೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತಾರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.